ಎಲ್ಲರಿಗೂ ನಮಸ್ಕಾರಗಳು. ಲಾನಾಶಾಸ್ತ್ರಿಯವರ ಧರೆಗಿಳಿದ ದಿವ್ಯ ತೇಜ ಕಾದಂಬರಿಯನ್ನು ಮುಂದುವರಿಸೋಣ. ಗುರುಗಳು ಧರ್ಮಸ್ಥಾಪನೆಗೋಸ್ಕರ ಭಾರತದ 4 ಕಡೆಗಳಲ್ಲೂ ಪೀಠಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಯೋಜನೆ ಮಾಡ್ಕೊತಾರೆ. ಹಾಗೆಯೇ ಶೃಂಗಗಿರಿಯಲ್ಲಿ ಮೊದಲನೇ ಪೀಠ ಸ್ಥಾಪನೆ ಆಗುತ್ತೆ. ಶ್ರೀಚಕ್ರದಲ್ಲಿ ಶಾರದಾ ಮಾತೆ ನೆಲೆಸೋ ಹಾಗೂ ಕೂಡ ಮಾಡ್ತಾರೆ. ಆನಂತರ ಮೂರ್ತಿ ಪೂಜೆ ಅಸಿಂಧು ಅಂತ ಹೇಳಿದವರು ಇವಾಗ ಮೂರ್ತಿಗಳನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಒಬ್ಬ ಶಿಷ್ಯರು ಕೇಳಿದಾಗ ಗುರುಗಳು ಹೇಳ್ತಾರೆ, ಎಲ್ಲರಿಗೂ ಮನಸ್ಸನ್ನು ಆತ್ಮದಲ್ಲಿ ಕೇಂದ್ರೀಕರಿಸೋಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಮೂರ್ತಿ ಮತ್ತು ಪ್ರತೀಕಗಳ ಉಪಾಸನೆ ಅವಶ್ಯಕ ಇರುತ್ತೆ ಅಂಥೇಳಿ ಎಲ್ಲರಿಗೂ ತಿಳಿ ಹೇಳ್ತಾರೆ. ಕತೆ ಇಲ್ಲಿಗೆ ನಿಂತಿತ್ತು, ಮುಂದಕ್ಕೆ ಹೋಗೋಣ. ಶ್ರೀ ಶಾರದಾ ಪೀಠದ ಸ್ಥಾಪನೆ, ಶಾರದಾ ಪ್ರತಿಷ್ಠೆಯಾಗಿ ಸುಮಾರು 1 ವಾರ ಕಳೆದಿರುತ್ತೆ. ಸನಂದನರು ತಮ್ಮ ದಕ್ಷಿಣ ದೇಶದ ಪ್ರವಾಸವನ್ನು ಮುಗಿಸ್ಕೊಂಡು ಒಬ್ಬ ಬ್ರಹ್ಮಚಾರಿ ಜೊತೆಗೆ ಶೃಂಗಗಿರಿಗೆ ಆಗಮಿಸ್ತಾರೆ. ಶಿಷ್ಯನನ್ನು ನೋಡಿ ಆಚಾರ್ಯರಿಗೆ ಸಂತೋಷನೂ ಆಗುತ್ತೆ, ಆಶ್ಚರ್ಯನೂ ಆಗುತ್ತೆ. ಏಕೆಂದರೆ ಆರೋಗ್ಯ ದೃಢಕಾಯರು ಮತ್ತು ಯೋಗ ಸಾಧನೆಯಿಂದ ಶರೀರವನ್ನು ಸುಸ್ಥಿತಿಯಲ್ಲಿ ಇಟ್ಕೊಂಡಿದ್ದಂತಹ ಈ ಶಿಷ್ಯ ಸನಂದನರು ಈಗ ತುಂಬ ಸೊರಗಿ ಹೋಗಿರ್ತಾರೆ. ಶೃಂಗಗಿರಿಯಿಂದ ಹೊರಟಾಗ ವೈನತೆಯನಂತೆ ಇದ್ದವರು ಈಗ ಗುಬ್ಬಿ ಥರ ಆಗಿರ್ತಾರೆ. ವೃಷಭನಂತೆ ಇದ್ದವರು ಬಡಕಲು ಎತ್ತಿನ ಹಾಗಾಗೋಗಿರ್ತಾರೆ. ಆಚಾರ್ಯರಿಗೆ ತನ್ನ ಈ ಶಿಷ್ಯ ತಮಗಿಂತ ವಯಸ್ಸಲ್ಲಿ 5-6 ವರ್ಷ ದೊಡ್ಡವನಷ್ಟೇ, ಆದರೆ ಈಗ ಈ ಥರ ವೃದ್ಧನ ಹಾಗೆ ಕಾಣ್ತಾ ಇದ್ದಾನಲ್ಲ ಅಂತ ಆಶ್ಚರ್ಯನೂ ಆಗುತ್ತೆ. ಪರ್ಣಕುಟಿಯ ಆಚೆನೆ ತಮ್ಮ ಪಾದಕೆಗಳನ್ನು ಬಿಟ್ಟು ಸನಂದನರು ಒಟುಗಳು ಕೊಟ್ಟಂತಹ ಜಲದಿಂದ ತಮ್ಮ ಕಾಲನ್ನು ತೊಳ್ಕೊಳ್ತಾರೆ. ದ್ವಾರದಲ್ಲೇ ನಿಂತಿದ್ದ ಆಚಾರ್ಯರ ಚರಣಗಳಿಗೆ ಎರಗುತ್ತಾರೆ. ಆಚಾರ್ಯರು ಅವರ ಬೆನ್ನನ್ನು ತಟ್ಟಿ ಮೆಲ್ಲನೆ ಮೇಲೆ ಕೆತ್ತಾರೆ. ಸನಂದನರ ಕಣ್ಣಲ್ಲಿ ನೀರು ತುಂಬಿರುತ್ತೆ. ಆಚಾರ್ಯರು ಕೇಳ್ತಾರೆ, ಸನಂದನ, ಯಾಕಪ್ಪ ಕಣ್ಣೀರು, ನಿನಗೆ ಏನಾಯಿತು ಅಂತ ಕೇಳ್ತಾರೆ. ಸನಂದನರು ಹೇಳ್ತಾರೆ, ಆಚಾರ್ಯರೇ, ನಾನು ದಕ್ಷಿಣ ದೇಶದ ಪ್ರವಾಸಕ್ಕೆ ಹೊರಡ್ತೀನಿ ಎಂದಾಗ ನೀವು ಈಗ ಬೇಡ ಅಂದ್ರಿ, ಆದರೆ ನಾನು ಹೋಗಲೇಬೇಕು ಅಂತ ಒತ್ತಾಯ ಮಾಡಿದಾಗ ನೀವು ಶೃಂಗಗಿರಿಯಲ್ಲಿ ವ್ಯಾಖ್ಯಾನ ಪೀಠ ಸ್ಥಾಪನೆ ಮಾಡಬೇಕು, ಅಲ್ಲಿವರೆಗೂ ನೀನೆಲ್ಲೂ ಹೋಗಬೇಡ, ಇಲ್ಲೇ ಇರು ಅಂತ ಹೇಳಿದ್ರಿ. ಆದರೆ ನಾನು ತಮ್ಮ ಮಾತನ್ನು ಕೇಳಲಿಲ್ಲ. ಶ್ರೀ ಸುರೇಶ್ವರರು ಗುರುದೇವರು ಇನ್ನು ಸ್ವಲ್ಪ ದಿನಕ್ಕೆಲ್ಲ ದಕ್ಷಿಣ ಭಾರತ ಯಾತ್ರೆಯನ್ನು, ಆನಂತರ ಉತ್ತರ ಭಾರತ ಯಾತ್ರೆಯನ್ನು ಕೈಗೊಳ್ತಾರೆ, ಆಗ ನಿಮ್ಮ ಸ್ಥಳಕ್ಕೂ ನೀವು ಹೋಗಬಹುದಲ್ವಾ ಅಂತ ಕೇಳಿದ್ರು. ಆಗಲೂ ಕೂಡ ಅವ್ರ ಮಾತನ್ನು ನಾನು ಕೇಳಲಿಲ್ಲ. ನೀವು ಕಾಲಟಿ ಕಡೆ ಹೊರಟಿದ್ದರಿಂದ ಅದೇ ಸಮಯಕ್ಕೆ ನಾನು ಸ್ವಲ್ಪ ದಿನ ನಮ್ಮ ತಾಯಿಯವರನ್ನು ಕಂಡು ಬರ್ತೀನಿ ಅಂತ ಹೇಳಿದೆ. ನೀವು ನನ್ನ ಈ ಬಲವಂತದ ಪ್ರಾರ್ಥನೆಗೆ ಹೋಗ್ಬಾ, ಆದರೆ ಎಚ್ಚರಿಕೆಯಿಂದ ಇರು ಅಂತ ನೀವು ಹೇಳಿದ್ರಿ. ಆದರೆ ನಾನು ನಿಮ್ಮ ಸೂಚನೆಯನ್ನು ಅರ್ಥ ಮಾಡಿಕೊಂಡಿರಲಿಲ್ಲ. ನಾನು ಇಲ್ಲಿಂದ ಹೋಗುವಾಗ ತಮ್ಮ ಭಾಷ್ಯ ಗ್ರಂಥಗಳ ಪ್ರತಿಗಳನ್ನು ಮತ್ತು ನನ್ನ ಪಂಚಪಾದಿಕ ವ್ಯಾಖ್ಯಾನವನ್ನು ಸಹ ತಗೊಂಡು ಹೊರಟೆ. ಸದಾಶಿವ ಪರಮೇಶ್ವರರು ಒಬ್ಬರೇ ಹೋಗ್ತಾ ಇದ್ದೀರಾ, ಇಷ್ಟೊಂದು ಪುಸ್ತಕಗಳನ್ನು ಯಾಕೆ ಹೋಯ್ತಾ ಇದ್ದೀರಾ? ಭಾರವನ್ನು ಹೊತ್ತು ನಡೆದ್ರೆ ದಣಿವಾಗುತ್ತೆ, ದಾರಿನೂ ಬೇಗ ಸವಿಯಲ್ಲ, ಜೊತೆಗೆ ಈ ಅಮೂಲ್ಯ ಗ್ರಂಥಗಳ ರಕ್ಷಣೆಯೂ ಕಷ್ಟ ಆಗಬಹುದು, ಅವನ್ನೆಲ್ಲ ಇಲ್ಲೇ ಬಿಟ್ಟು ಹೋಗಿ ಅಂತಲೂ ಕೂಡ ಸಲಹೆ ಮಾಡಿದ್ರು. ಆದರೆ ನಾನು ಅವ್ರ ಮಾತನ್ನು ಲಕ್ಷಿಸಲಿಲ್ಲ. ಗ್ರಂಥಗಳನ್ನು ಹೊತ್ಕೊಂಡು ಅಲ್ಲಿಂದ ಹೊರಟೆ. ಹಲವಾರು ದಿನಗಳ ಪ್ರಯಾಣದ ನಂತರ ಶ್ರೀ ಅಹೋಬಲ ಕ್ಷೇತ್ರವನ್ನು ಮುಟ್ಟಿದೆ. ಪರ್ವತವನ್ನು ಹತ್ತಿ ಶ್ರೀ ನೃಸಿಂಹರ ದರ್ಶನವನ್ನು ಮಾಡದೆ ಶ್ರೀರಂಗ ಕ್ಷೇತ್ರದ ಸಮೀಪದಲ್ಲಿರುವ ಅಗ್ರಹಾರದಲ್ಲಿ ನಮ್ಮ ತಾಯಿಯ ಅಣ್ಣನವರಾದ ಅಹೋಬಲ ಸೋಮಯಾಜಿಗಳು ವಾಸವಾಗಿದ್ದಾರೆ. ನಮ್ಮ ತಾಯಿಯವರು ನನ್ನ ತಂದೆ ಮರಣಾನಂತರ ಅಣ್ಣನ ಮನೆಗೆ ಹೋಗಿ ಆಶ್ರಯ ಪಡೆದಿದ್ರು. ನಾನು ಈಗ ಅದೇ ನಮ್ಮ ಸೋದರ ಮಾವನ ಮನೆಗೆ ಹೋಗಿ ಬಾಗಿಲಲ್ಲಿ ನಿಂತ್ಕೊಂಡು ಭವತಿ ಭಿಕ್ಷಾಂದೇಹಿ ಅಂತ ನೋಡಿದೆ. ಸೋದರ ಮಾವ ಹೊರಗೆ ಬಂದು ನನ್ನ ನೋಡಿದ್ರು, ಆದರೆ ಗುರುತಿಸ್ಲಿಲ್ಲ. ಯಾರೋ ಸನ್ಯಾಸಿ ಅಂತ ಬಗೆದು ಅಸಡ್ಡೆಯಿಂದ ಮಾತಾಡಿಸಿ, ಸ್ವಲ್ಪ ಹೊತ್ತು ಆಚೆನೆ ಕೂತಿರ್ರಿ, ಮಧ್ಯಾಹ್ನದ ಭಿಕ್ಷಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಅಂದರು. ಅವ್ರಿಗೆ ನನ್ನ ಪರಿಚಯ ಆಗಿರಲಿಲ್ಲ, ಆಗಲೂ ಇಲ್ಲ. ಆಗ ಅವರು ತಮ್ಮ ಶಿಷ್ಯರಿಗೆ ಮೀಮಾಂಸಾ ಶಾಸ್ತ್ರವನ್ನು ಪಾಠ ಮಾಡ್ತಾ ಇದ್ರು. ವಿದ್ಯಾರ್ಥಿಗಳೆಲ್ಲ ಹೊರಟು ಹೋದ್ಮೇಲೆ ಸೋಮಯಾಜಿಗಳು ನನ್ನ ಹತ್ರ ಬಂದು ಕೂತ್ಕೊಂಡ್ರು. ಸ್ವಾಮಿಗಳು ಎಲ್ಲಿಂದ ಬಂದವರು ಅಂತ ಕೇಳಿದ್ರು. ನಾನು ಶೃಂಗಗಿರಿಯಿಂದ ಅಂತ ಹೇಳಿದೆ. ಶೃಂಗಗಿರಿನಾ, ಅದೆಲ್ಲಿದೆ ಅಂತ ಅವರು ಕೇಳಿದ್ರು. ಕರ್ನಾಟಕದಲ್ಲಿ ಅಂತ ಹೇಳಿದೆ. ಸನ್ಯಾಸ ಆಗಿದ್ದೆಲ್ಲಿ ಅಂತ ಅವರು ಪ್ರಶ್ನೆ ಮಾಡಿದ್ರು. ಕಾಶಿ ಕ್ಷೇತ್ರದಲ್ಲಿ ಅಂತ ನಾನು ಹೇಳಿದೆ. ಆಗ ಸೋಮಯಾಜಿಗಳು ಹೇಳಿದ್ರು, ಈಗ ಸುಮಾರು 20-22 ವರ್ಷದ ಕೆಳಗಡೆ ನನ್ನ ಒಬ್ಬ ಸೋದರಳಿಯ ಇದ್ದ. ತಾಯಿ ತಂದೆ ಒಬ್ಬನೇ ಮಗ, ವಿದ್ಯಾಭ್ಯಾಸಕ್ಕೆ ಅಂತ ಕಾಶಿಗೆ ಹೋದ, ಮತ್ತೆ ಅವನು ಹಿಂತಿರುಗಿ ಬರಲೇ ಇಲ್ಲ. ಪುತ್ರ ಶೋಕದಿಂದ ನನ್ನ ತಂಗಿ ಸತ್ತೇ ಹೋದ್ಲು. ಆತ ಏನಾದ್ನೋ ಗೊತ್ತಿಲ್ಲ ಅಂತ ಹೇಳಿದ್ರು.
ಈಗ ನಮ್ಮ ಅಮ್ಮನ ಮರಣ ವಾರ್ತೆಯನ್ನು ಕೇಳಿದಾಗ ನನಗೆ ತುಂಬ ದುಃಖ ಆಯಿತು. ನಮ್ಮ ತಂದೆ ಮಾಧವ ಶರ್ಮರ ಮರಣದ ನಂತರ ನನ್ನ ತಾಯಿ ಈ ತನ್ನ ಅಣ್ಣನ ಮನೆಗೆ ನನ್ನನ್ನು ಕರ್ಕೊಂಡು ಬಂದಿದ್ಲು. ಅಲ್ಲೇ ನನ್ನ ವಿದ್ಯಾಭ್ಯಾಸ ಪ್ರಾರಂಭ ಆಗಿತ್ತು. ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅಂತ ನಾನು ಕಾಶಿಗೆ ಹೊರಟಿದ್ದೆ. ಆಗ ತಾಯಿಗಾಗಲಿ ಮಾವನಿಗಾಗಲಿ ನಾನು ಕಾಶಿಗೆ ಹೊರಟಿದ್ದು ಇಷ್ಟ ಇರಲಿಲ್ಲ. ನಾನು ಹಠ ಮಾಡಿದ್ರಿಂದ ಮಾವನೇ, ಲಕ್ಷ್ಮಿ ವಿಷ್ಣು ಓದೋಕ್ಕೆ ಅಂತ ದಾನ ಸಂಪಾದನೆಗೆ ಅಂತ ತಾನೇ ಹೊರಟಿರೋದು, ಆಶೀರ್ವಾದ ಮಾಡಿ ಕಳಿಸು, ವಿದ್ಯಾಭ್ಯಾಸ ಮುಗಿಸಿ ಬರ್ತಾನೆ, ಅವನ ವಿದ್ಯಾದಾಹ ಇಲ್ಲಿ ತಣಿಯೋದಿಲ್ಲ ಅಂತ ಒತ್ತಾಯ ಮಾಡಿ ಹೇಳಿದ್ರು. ಆಗ ಅಮ್ಮ ಒಪ್ಪಿಗೆ ಕೊಟ್ಟಿದ್ರು. ನಾನು ಕಾಶಿಗೆ ಹೊರಟು ಬಿಟ್ಟಿದ್ದೆ. ಅಲ್ಲಿ ವಿದ್ಯಾಪೀಠದಲ್ಲಿ ವ್ಯಾಸಂಗ ಮಾಡ್ತಾ ಇರಬೇಕಾದ್ರೆ ನಿಮ್ಮ ದರ್ಶನವಾಗಿ ನನ್ನ ಅದೃಷ್ಟವೂ ತೆರೆದಿತ್ತು. ಹೀಗೆ ತಾಯಿ ದರ್ಶನ ಮಾಡೋಕ್ಕೆ ಅಂತಲೇ ಶ್ರೀರಂಗಕ್ಕೆ ಬಂದವನಿಗೆ ಈ ವಾರ್ತೆ ಕೇಳಿ ನನಗೆ ತುಂಬ ದುಃಖ ಉಮ್ಮಳಿಸಿ ಬಂತು. ಕಣ್ಣೂರಿ ಉಗ್ತು. ಸೋಮಯಾಜಿಗಳು ನನ್ನನ್ನು ನೋಡಿದ್ರು. ಅವ್ರಿಗೆ ಅನುಮಾನ ಆಯಿತು. ಎದ್ದು ನನ್ನ ಸಮೀಪಕ್ಕೆ ಬಂದರು. ಯಾಕೆ ಸ್ವಾಮಿಗಳೇ ದುಃಖಿಸ್ತಾ ಇದ್ದೀರಾ ಅಂತ ಕೇಳಿದ್ರು. ನಾನು ಯಾರ ಅಂತಲೂ ತಿಳಿಸ್ಲಿಲ್ಲ. ನನಗೆ ನಮ್ಮ ಅಮ್ಮನ ನೆನಪಾಯಿತು ಅಂತ ಮಾತ್ರ ನಾನು ಹೇಳಿದೆ. ನೀವು ಎಲ್ಲಿವರು ಅಂತ ಮಾವ ಪ್ರಶ್ನೆ ಮಾಡಿದ್ರು. ಅಷ್ಟರಲ್ಲಿ ನಮ್ಮ ಸೋದರತ್ತೆಯವರು ಅರ್ಘ್ಯ ಪಾದ್ಯಾದಿಗಳಿಗಾಗಿ ತಂಬಿಗೆಯಲ್ಲಿ ನೀರನ್ನು ವಸ್ತ್ರವನ್ನು ತಂದು ಮಾವನ ಹತ್ರ ನಿಂತ್ಕೊಂಡು ನನ್ನನ್ನು ನೋಡಿದ್ರು. ಮರುಕ್ಷಣವೇನೆ ಅವರು, ಇವ್ರು ನಮ್ಮ ವಿಷ್ಣು ಅಲ್ವಾ ಅಂತ ಅಂದರು. ಮಾವನಿಗಿಂತ ಅತ್ತೆ ನನ್ನನ್ನು ಚೆನ್ನಾಗಿ ಅರ್ತಿದ್ರು. ಪತ್ನಿಯ ಮಾತನ್ನು ಕೇಳಿ ಸೋಮಯಾಜಿಗಳು, ಓ ವಿಷ್ಣು ಶರ್ಮಾ, ನೀನು ನಮ್ಮ ಲಕ್ಷ್ಮಿ ಮಗ, ನಮ್ಮ ಬಾಲಕ, ನಮ್ಮ ಲಕ್ಷ್ಮಿ ಮಗ, ಎಷ್ಟು ವರ್ಷ ಆಯ್ತಪ್ಪ ನೀನು ನೋಡಿ ಅಂತ ಹೇಳಿ ಹತ್ರ ಬಂದರು. ನನ್ನ ಶಿರವನ್ನು ಆಘ್ರಾಣಿಸಿದ್ರು. ನಾನು ಸನ್ಯಾಸಿ ಆಗಿದ್ದರಿಂದ ಅವರಿಗೆ ಸ್ವಲ್ಪ ಕಸಿವಿಸಿಯಾಗಿತ್ತು. ಆ ದಿನವೆಲ್ಲ ಮತ್ತು ಮಾರನೇ ದಿನವೂ ಕೂಡ ಮಾತು. ನಾನು ಕರ್ಮತ್ಯಾಗ ಮಾಡಿ ಸನ್ಯಾಸಿ ಆಗಿದ್ದು ಸರಿಯಲ್ಲ ಅಂತ ನನ್ನ ಮಾವನವ್ರು ಹೇಳಿದರು. ನಾನಾಗ ಸವಿವರವಾಗಿ ನಿಮ್ಮ ಉಪದೇಶವನ್ನೆಲ್ಲ ಸ್ಪಷ್ಟಪಡಿಸಿದೆ. ವ್ಯಾವಹಾರಿಕ ಜಗತ್ತಿನಲ್ಲಿ ಗೃಹಸ್ಥ್ಯ ಧರ್ಮವೇ ಶ್ರೇಷ್ಠ. ಬ್ರಹ್ಮಚಾರಿಗಳಿಗೂ ಯತಿಗಳಿಗೂ ಸತ್ಕಾರ ದಾನ ಮಾಡೋ ಪುಣ್ಯಭಾಜನ ಗೃಹಸ್ಥರು ಅಂತ ಹೇಳಿದೆ. ಆಧ್ಯಾತ್ಮಿಕ ಸಾಧನೆಗೆ ಸನ್ಯಾಸಾಶ್ರಮವೇ ಶ್ರೇಷ್ಠ ಅಂತಲೂ ಹೇಳಿದೆ. ಮಾವ ಆ ಸ್ಥಳದ ಹಲವಾರು ಜನ ಪಂಡಿತರನ್ನು ಆಹ್ವಾನಿಸಿದ್ರು. ಅವರೆಲ್ಲ ನನ್ನ ಜೊತೆ ವಾದ ಕೇಳಿದ್ರು. ನಿಮ್ಮ ಗ್ರಂಥಗಳಿಂದ ವಿಪುಲವಾದಂತಹ ಆಧಾರಗಳನ್ನು ಕೊಡ್ತಾ ಅವರ ವಾದಗಳನ್ನೆಲ್ಲ ಖಂಡಿಸಿದೆ. ಬಹಳಷ್ಟು ಜನ ತಮ್ಮ ಅದ್ವೈತ ತತ್ವವನ್ನು ಒಪ್ಕೊಂಡ್ರು. ತಮ್ಮ ಗ್ರಂಥಗಳ ಪ್ರತಿಗಳನ್ನು ಅವರೆಲ್ಲ ನೋಡಿದ್ರು. ನಮ್ಮ ಮಾವನಿಗೆ ಒಂದು ಕಡೆ ಸಂತೋಷ. ಅದೇನಕ್ಕೆ ಅಂದರೆ ತನ್ನ ಸೋದರಳಿಯ ವಿದ್ವಾಂಸರನ್ನೆಲ್ಲ ವಾದದಲ್ಲಿ ಗೆದ್ದಿದ್ದಾನೆ ಅಂತ. ಇನ್ನೊಂದು ಕಡೆ ಅಸಮಾಧಾನ. ಅದು ಯಾಕೆ ಅಂದರೆ ಕರ್ಮ ಮಾರ್ಗವನ್ನು ಇವನು ಖಂಡಿಸ್ತಾ ಇದ್ದಾನಲ್ಲ ಅಂತ. ನಿಮ್ಮ ಸೂತ್ರ ಭಾಷ್ಯಕ್ಕೆ ನಾನು ಬರೆದಿದ್ದಂತಹ ಪಂಚಪಾದಿಕ ವ್ಯಾಖ್ಯಾನವನ್ನು ನಮ್ಮ ಮಾವನಿಗೆ ಓದಕ್ಕೆ ಕೊಟ್ಟೆ. ಅವರು ಅದನ್ನು ಓದಿದ್ರು. ನನ್ನ ವಿಷಯದಲ್ಲಿ ಇಲ್ಲಿವರೆಗೂ ಅವರು ಇಟ್ಟಿದ್ದಂತಹ ಅಭಿಮಾನ ಈಗ ಅಸೂಯಾಗಿ ತಿರುಗಿತು. ಯಾಕೆಂದರೆ ಅವರ ಮಕ್ಕಳ್ಯಾರೂ ಅಷ್ಟೊಂದು ವಿದ್ಯಾವಂತರಾಗಿರಲಿಲ್ಲ. ಅವ್ರಿಗೆ ಅದು ಒಂದು ಸಂಕಟವಾಗಿತ್ತು. ನಾನು ಶ್ರೀರಂಗದಿಂದ ಶೃಂಗೇರಿಗೆ ಹಿಂದಿರುಗಿ ಬರಬಹುದಾಗಿತ್ತು. ಆದರೆ ನನಗೆ ಶ್ರೀರಂಗದಲ್ಲಿ ವಿದ್ವಾಂಸರನ್ನ ವಾದದಲ್ಲಿ ಗೆದ್ದಿದ್ದು ಸ್ವಲ್ಪ ಹೆಮ್ಮೆನೂ ತಂದಿತ್ತು. ದಕ್ಷಿಣ ದೇಶದ ಹಲವಾರು ಸ್ಥಳಕ್ಕೆ ಹೋಗಬೇಕು ಅಂತ ನಾನು ನಿರ್ಧಾರ ಮಾಡಿಕೊಂಡೆ. ಅದಕ್ಕೆ ನಮ್ಮ ಮಾವನು ಪ್ರೋತ್ಸಾಹ ಕೊಟ್ಟರು. ನನ್ನ ಗ್ರಂಥಗಳನ್ನೆಲ್ಲ ಅವ್ರ ಮನೆಯಲ್ಲೇ ಬಿಟ್ಟೆ. ತೀರ್ಥಯಾತ್ರೆಗೆ ಅಂತ ಸಮೀಪದ ಕೆಲವು ಕ್ಷೇತ್ರಗಳಿಗೆ ಹೊರಟೆ. ಹಿಂತಿರುಗಿ ಬರುವಾಗ ಗ್ರಂಥಗಳನ್ನು ತೆಗೆದುಕೊಂಡು ಶೃಂಗೇರಿಗೆ ಹಿಂದಿರುಗಬಹುದು ಅಂತ ಯೋಚನೆ ಮಾಡಿದ್ದೆ. ಕಂಚಿ, ಕುಂಭಕೋಣಂ, ಚಿದಂಬರಂ ಮುಂತಾದ ಸ್ಥಳಗಳನ್ನೆಲ್ಲ ಸಂದರ್ಶಿಸಿಕೊಂಡು ರಾಮೇಶ್ವರ ಕ್ಷೇತ್ರಕ್ಕೆ ಹೋದೆ. ಅಲ್ಲಿ ಸಮುದ್ರ ಸ್ನಾನ ಮಾಡಿ ಶ್ರೀರಾಮನಾಥನ ದರ್ಶನ ಮಾಡ್ತಾ ಇದ್ದಾಗ ಇದ್ದಕ್ಕಿದ್ದಾಗೆ ಮನಸ್ಸಿನಲ್ಲಿ ಏನೋ ಕಸಿವಿಸಿ ಭೀತಿ ಉಂಟಾಗ್ತಾ ಇತ್ತು. ಏನೋ ಒಂದು ರೀತಿಯ ಸಂಕಟನೂ ಆಗ್ತಾ ಇತ್ತು. ನಿಮ್ಮ ನಾಮಸ್ಮರಣೆಯನ್ನು ಮಾಡ್ತಾ ಭವತಾರಕನಾದ ಗುರು ಶ್ರೀ ಶಂಕರರು ನನ್ನನ್ನು ಈ ಸಂಕಟದಿಂದ ಕಾಪಾಡಲಿ, ಈ ಸಂಕಟದಿಂದ ಪಾರು ಮಾಡಲಿ ಅಂತ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡಿದೆ. ಸ್ವಲ್ಪ ಹೊತ್ತಿನ ನಂತರ ಸಂಕಟ ನಿಂತ್ಕೊಂತು. ಇನ್ನು ಎಲ್ಲಿಗೂ ಹೋಗದೆ ಶೃಂಗಗಿರಿಗೆ ಹಿಂತಿರುಗಬೇಕು ಅಂತ ನಿರ್ಧಾರ ಮಾಡಿಕೊಂಡೆ. ಶ್ರೀರಂಗ ಕ್ಷೇತ್ರಕ್ಕೆ ಹಿಂತಿರುಗಿ ಬಂದಾಗ ನಮ್ಮ ಸೋದರ ಮಾವನ ಮನೆಗೆ ಅಂತ ಹೋದಾಗ ಅಲ್ಲಿದ್ದ ಮನೆಯೇ ಇರಲಿಲ್ಲ. ಹತ್ತಿರ ಇದ್ದವ್ರು ಯಾರೋ ಹೇಳಿದ್ರು, ಸೋಮಯಾಜಿಗಳ ಮನೆ ಸುಟ್ಟು ಹೋಯಿತು, ಆಗೋ ಅಲ್ಲಿ ಅವರು ಒಂದು ಗುಡಿಸಲನ್ನು ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಅಂತ ಅವರಿದ್ದ ಪರ್ಣಕುಟಿಯನ್ನು ತೋರಿಸಿದ್ರು. ನನ್ನನ್ನು ನೋಡಿದ ತಕ್ಷಣ ಮಾವನವರು ಕಣ್ಣೀರು ಸುರಿಸಿದ್ರು. ಸ್ವಾಮಿಗಳೇ, ನೀವು ಹೊರಟ ಒಂದೆರಡು ದಿನಕ್ಕೆ ನನ್ನ ಮನೆ ಅಗ್ನಿಗೆ ಆಹುತಿ ಆಯಿತು. ನಿಮ್ಮ ಗ್ರಂಥಗಳು ಮತ್ತು ನನ್ನ ಪುಸ್ತಕ ಭಂಡಾರವೂ ಸಹ ಭಸ್ಮ ಆದವು ಅಂತ ಶೋಕ ಮಾಡಿದ್ರು.
ನಾನು ಹೇಳಿದೆ, ಸ್ವಾಮಿಯಾಜಿಗಳೇ, ಇದಕ್ಕೆ ನೀವು ವ್ಯಸನ ಪಡಬೇಡಿ. ನಮ್ಮ ಆಚಾರ್ಯರ ಭಾಷ್ಯ ಗ್ರಂಥಗಳ ಪ್ರತಿಗಳು ಇನ್ನೂ ನನ್ನ ಹತ್ರ ಇವೆ. ನನ್ನ ಪಂಚಪಾದಿಕೆಯನ್ನು ಮಾತ್ರ ನಾನಿನ್ನೂ ಪ್ರತಿ ಮಾಡಿರಲಿಲ್ಲ. ಗುರುಗಳ ಆಶೀರ್ವಾದದಿಂದ ನಾನು ಮತ್ತೆ ಅದನ್ನು ಪ್ರತಿ ಮಾಡಬಲ್ಲೆ ಅಂತಲೂ ಹೇಳಿದೆ. ಈಗ ನಮ್ಮ ಮಾವನ ಮುಖ ಕಪ್ಪಿಡ್ತು. ಏನನ್ನೂ ಹೇಳಲಿಲ್ಲ. ಆ ದಿನ ಅವರಲ್ಲಿ ಭಿಕ್ಷೆ ಸ್ವೀಕರಿಸಿದೆ. ಅದಕ್ಕೆ ಅವರೇನೋ ವಿಷ ಬೆರೆಸಿದ್ರು ಅಂತ ಕಾಣುತ್ತೆ. ಆ ಸಂಜೆಯಿಂದಲೇ ನನಗೆ ವಾಂತಿ ಮತ್ತು ಭೇದಿ ಪ್ರಾರಂಭವಾದವು. ಯೋಗಕ್ರಿಯೆಯಿಂದ ವಿಷವನ್ನೇನೋ ಹೊರದೂಡಿದ್ದೆ. ಆದರೆ ಶರೀರದಲ್ಲಿ ಏನೋ ದಣಿವಿತ್ತು, ಆಯಾಸ ಇತ್ತು. ಆಹಾರನೂ ಸೇರ್ತಾ ಇರಲಿಲ್ಲ. ಮಾರನೇ ಬೆಳಗಿನ ಜಾವವೇ ಅಲ್ಲಿಂದ ಹೊರಟು ಮತ್ತೆ ಶ್ರೀ ನೃಸಿಂಹರ ದರ್ಶನ ಮಾಡಿದೆ. ಅಲ್ಲಿ ಈ ಬ್ರಹ್ಮಚಾರಿ ಜೊತೆಗೆ ಸಿಕ್ಕಿದ. ನನ್ನ ದುರವಸ್ಥೆಯನ್ನು ಕಂಡು ಮರುಗಿದ. ನಾನು ಶೃಂಗೇರಿಗೆ ಹೋಗಬೇಕಾಗಿದೆ, ನನ್ನ ಜೊತೆ ಬರೋಕ್ಕೆ ನಿಮಗೆ ಸಾಧ್ಯವೇ ಅಂತ ಆತ ಕೇಳಿದಾಗ, ನಾನು ಸಹ ಶಂಕರಾಚಾರ್ಯರ ದರ್ಶನಕ್ಕೆ ಹೊರಡಬೇಕು ಅಂತ ಅಂದ್ಕೊಂಡಿದ್ದೆ, ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿಬಿಟ್ಟು ಆತ ತಾನಾಗಿ ಬಂದ ಈ ಅವಕಾಶವನ್ನು ಒಪ್ಕೊಂಡು ನನ್ನನ್ನು ಕರ್ಕೊಂಡು ಬಂದ ಅಂತ ಹೇಳಿದ್ರು. ಆ ನಂತರ ಮರುಪ್ರಯಾಣವನ್ನು ಆರಂಭಿಸಿ ಈಗ ನಿಮ್ಮ ಮುಂದೆ ನಿಂತಿದ್ದೀನಿ ಅಂತ ಪದ್ಮಪಾದರು ತಮ್ಮ ಯಾತ್ರೆಯ ಪರಿಣಾಮವನ್ನು ವಿವರಿಸಿದ್ರು. ಆಗ ಆಚಾರ್ಯರು ಹೇಳಿದ್ರು, ಇರಲಿ, ಚಿಂತೆ ಮಾಡಬೇಡ ಸನಂದನ, ನಿನ್ನ ಯೋಗಕ್ಷೇಮವನ್ನು ಮೊದಲು ನೀನು ನೋಡ್ಕೊ, ಆನಂತರ ಉಳಿದ ಕೆಲಸ ಅಂತ ಹೇಳಿಬಿಟ್ಟು ತೋಟಕ ಅಂತ ಕರೆದ್ರು. ತೋಟಕರು ಬೇಗ ಬಂದು ಗುರುಗಳ ಮುಂದೆ ನಿಂತ್ಕೊಂಡ್ರು. ನಿನ್ನಲ್ಲಿ ಹೇಗಿದ್ರು, ಭವಿಷ್ಯದಲ್ಲಿ ಪರಿಶ್ರಮ ಇದೆ ಅಲ್ವಾ, ಈ ನಿನ್ನ ಅಣ್ಣನನ್ನು ಪರೀಕ್ಷೆ ಮಾಡು, ಔಷಧಿ ಪಥ್ಯಗಳನ್ನು ಕೊಟ್ಟು ಶುಶ್ರೂಷೆ ಮಾಡು ಅಂತ ಹೇಳಿದ್ರು. ಸದಾಶಿವನು ಗುರುಗಳೇ ಅಂತ ಅಂದ. ಏನು ಸದಾಶಿವ ಅಂತ ಆಚಾರ್ಯರು ಕೇಳಿದಾಗ, ಪಂಚಪಾದಿಕಾ ಗ್ರಂಥದ ಪ್ರತಿ ಮಾಡಲಿಕ್ಕೆ ನಾನು ಪ್ರಾರಂಭ ಮಾಡಿದ್ದೆ. ಮೊದಲ 4 ಸೂತ್ರಗಳಿಗೆ ಬರೆದಿರೋಷ್ಟು ವ್ಯಾಖ್ಯಾನವನ್ನು ಪ್ರತಿ ಮಾಡೋಕ್ಕೆ ಮಾತ್ರ ಸಾಧ್ಯ ಆಗಿದ್ದು. ಅಷ್ಟರಲ್ಲಿ ಈ ಸನಂದರು ಸಂಚಾರ ಹೊರಟುಬಿಟ್ಟಿದ್ದರಿಂದ ಆ ಕೆಲಸನೂ ಅಲ್ಲಿಗೆ ನಿಂತು ಹೋಗಿತ್ತು ಅಂತ ಹೇಳಿದ್ರು. ಆಗ ಗುರುಗಳು ಹೇಳಿದ್ರು, ಸದಾಶಿವ, ಒಳ್ಳೆ ಕೆಲಸ ಮಾಡಿದೆ. ಶಾರೀರಿಕ ಸೂತ್ರಗಳಲ್ಲಿ ಮೊದಲ 4 ಸೂತ್ರಗಳೇ ಅತ್ಯಂತ ಮುಖ್ಯವಾದವು. ಅವು ಕಟ್ಟಡದ ಮುಖ್ಯ 4 ಆಧಾರದ ಕಂಬಗಳಿದ್ದ ಹಾಗೆ. ಅವುಗಳಿಗೆ ಸರಿಯಾದ ವ್ಯಾಖ್ಯಾನವಿದ್ದರೆ ಸಾಕು, ಇನ್ನು ಉಳಿದದ್ದೆಲ್ಲ ಅವುಗಳಲ್ಲೇ ಅಡಕವಾಗಿರುತ್ತೆ ಅಂತ ಹೇಳಿದ್ರು. ಪರಮೇಶ್ವರನನ್ನು ಕರೆದು ಶ್ರೀರಂಗದಿಂದ ಬ್ರಹ್ಮಚಾರಿಯ ಯೋಗಕ್ಷೇಮವನ್ನು ಆಚಾರ್ಯರು ಆತನಿಗೆ ವಹಿಸಿದ್ರು. ತೋಟಕರ ಆತ್ಮೀಯವಾದ ಶುಶ್ರೂಷೆ, ಔಷಧಿ ಪಥ್ಯಗಳಿಂದ ಸನಂದರ ಆರೋಗ್ಯ ಮತ್ತೆ ಸುಧಾರಿಸುತ್ತೆ. ಅವರು ಎಂದಿನ ಹಾಗೆ ದೃಢಕಾಯರಾಗ್ತಾರೆ. ಅವರ ಬುದ್ಧಿ ಕೂಡ ಮೊದಲಿನ ಹಾಗೇನೆ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಆಗುತ್ತೆ. ಇನ್ನು ಆಚಾರ್ಯರು ಶಿಷ್ಯ ಪರಿವಾರ ಸಮೇತರಾಗಿ ದಕ್ಷಿಣ ದೇಶದ ದಿಗ್ವಿಜಯವನ್ನು ಪ್ರಾರಂಭ ಮಾಡಬೇಕು ಅಂತ ನಿಶ್ಚಯ ಮಾಡಿಕೊಳ್ತಾರೆ. ಪ್ರಯಾಣಕ್ಕೆ ದಿನವೂ ನಿಶ್ಚಯ ಆಗತ್ತೆ. 4 ಜನ ಪ್ರಮುಖ ಶಿಷ್ಯರು ಜೊತೆಯಲ್ಲಿ ಇರಬೇಕು ಅಂತಲೂ ನಿರ್ಧಾರ ಆಗತ್ತೆ. ಕೃಷ್ಣ ಮಿಶ್ರ ಮಾತ್ರ ಶೃಂಗಗಿರಿಯಲ್ಲಿ ಇದ್ದು ಮಾತೆ ಉಭಯ ಭಾರತೀಯ ಯೋಗಕ್ಷೇಮ ನೋಡ್ಕೋಬೇಕು ಅಂತಲೂ ನಿಶ್ಚಯ ಆಗತ್ತೆ. ಕಾಲಟಿಯಿಂದ ಬಂದಿದ್ದಂತಹ ಕೃಷ್ಣನ್ ಕುಟ್ಟಿ ಕೂಡ ತಾನು ಶೃಂಗಗಿರಿಯಲ್ಲಿ ಇರ್ತೀನಿ ಅಂತ ತಿಳಿಸ್ತಾನೆ. ಆಚಾರ್ಯರ ಜೊತೆ ಬಂದಂತಹ ಉತ್ತರ ದೇಶದ ಹಲವಾರು ವಟುಗಳು, ಬ್ರಹ್ಮಚಾರಿಗಳು, ವೃದ್ಧ ಸನ್ಯಾಸಿಗಳು ಕೂಡ ಶೃಂಗಗಿರಿಯಲ್ಲೇ ಇರಕ್ಕೆ ಅಪೇಕ್ಷೆ ಪಡ್ತಾರೆ. ಆಚಾರ್ಯರು ಒಪ್ಕೊಂತಾರೆ. ಗ್ರಾಮದ ಮುಖ್ಯಸ್ಥರಿಗೆ, ಶಾರದಾ ಪೀಠದ ವ್ಯವಸ್ಥೆಗೂ, ಮಠದಲ್ಲಿರುವಂತಹ ವಟು ಸನ್ಯಾಸಿಗಳ ಯೋಗಕ್ಷೇಮದ ಬಗೆಗೆ ಸಲಹೆಗಳನ್ನು ಕೊಡ್ತಾರೆ. ಇನ್ನು ದಿಗ್ವಿಜಯಕ್ಕೆ ಹೊರಡೋಕ್ಕೆ ಹಿಂದಿನ ದಿನ ಬಂದೇ ಬಿಡುತ್ತೆ. ಆಚಾರ್ಯರು ಮಾತೆ ಉಭಯ ಭಾರತೀಯ ದರ್ಶನಕ್ಕೆ ಅಂತ ಬರ್ತಾರೆ. ಗುಹೆ ಬಾಗಿಲಲ್ಲಿದ್ದಂತಹ ಬ್ರಹ್ಮಚಾರಿ, ತಾಯಿಯವರು ನಿನ್ನೆಯಿಂದ ಹೊರಬಂದಿಲ್ಲ, ಅವರ ಸೇವಕಿಯರು ತಂದಿಟ್ಟಂತಹ ಹಾಲು ಹಣ್ಣನ್ನು ಸ್ವೀಕರಿಸಿಲ್ಲ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಸೇವಕಿಯರು ಬರ್ತಾರೆ. ಬಂದು ಆಚಾರ್ಯರಿಗೆ ಅಭಿವಾದನೆಯನ್ನು ಮಾಡಿ, ಗುರುದೇವ, ಮಾತೆಯವರು ಇತ್ತೀಚೆಗೆ ಆಹಾರವನ್ನು ತ್ಯಜಿಸಿದ್ದಾರೆ. ತೀರ ಬಲವಂತ ಮಾಡಿದಾಗ 1 ಮುಷ್ಟಿಯಷ್ಟು ಒಣ ದ್ರಾಕ್ಷಿ ಹಣ್ಣನ್ನು ಮಾತ್ರ ತಗೊಳ್ತಾರೆ ಅಂತ ಹೇಳ್ತಾರೆ. ನಾನು ಗುಹೆ ಒಳಗಡೆ ಹೋಗಿ ತಾಯಿಯ ದರ್ಶನ ಮಾಡಬಹುದೇ ಅಂತ ಆಚಾರ್ಯರು ಕೇಳಿದಾಗ, ದರ್ಶನ ಮಾಡಬಹುದು, ಆದರೆ ಅವರ ಆಜ್ಞೆ ಇರದೆ ಯಾರನ್ನು ಒಳಕ್ಕೆ ಬಿಡಬಾರ್ದು ಅಂತ ಮಾತೆ ಅಪ್ಪಣೆ ಮಾಡಿದ್ದಾರೆ. ಹಾಗಾದರೆ ಆಜ್ಞೆಯನ್ನು ಮುರಿಯೋದು ಬೇಡ. ನಾನು ನಾಳೆ ಪ್ರಾತಃ ಕಾಲ ಇಲ್ಲಿಂದ ಸಂಚಾರ ಹೊರಡಲಿದ್ದೀನಿ. ಅದನ್ನು ಅವರನ್ನಲ್ಲಿ ವಿಜ್ಞಾಪನೆ ಮಾಡ್ಕೊಳ್ಳೋಕ್ಕೆ ಅಂತ ಬಂದೆ ಅಂತ ಹೇಳ್ಬಿಟ್ಟು ಆಚಾರ್ಯರು ಹೇಳ್ತಾರೆ. ಆಯಿತು, ಅವರು ಬಹಿರ್ಮುಖರಾದಾಗ ನಿಮ್ಮ ಸಂದೇಶವನ್ನು ತಿಳಿಸ್ತೀವಿ ಅಂತ ಸೇವಕಿಯರು ಹೇಳ್ತಾರೆ. ಆಚಾರ್ಯರು ಇನ್ನೇನು ಅಲ್ಲಿಂದ ಹೊರಡಬೇಕು ಅನ್ನೋಷ್ಟರಲ್ಲಿ ದೇವಿ ಉಭಯ ಭಾರತೀಯವರು ನಿಧಾನವಾಗಿ ಗುಹೆಯ ದ್ವಾರಕ್ಕೆ ಬರ್ತಾರೆ.
ಶ್ವೇತ ದುಕೂಲವನ್ನು ಧರಿಸಿರ್ತಾರೆ. ಮಾತೆಯವರ ಬಾಲಾರ್ಕವರ್ಣ ಶೋಭಿತವಾದ ಸ್ತ್ರೀ ಮುಖದಲ್ಲಿ ಸ್ಫಟಿಕ ಮಣಿಯ ದೈವಿ ತೇಜಸ್ಸು ಒಸರ್ತಾ ಇರುತ್ತೆ. ಶರೀರ ತುಂಬ ಕೃಶವಾಗಿರುತ್ತೆ. ಕೊರಳಲ್ಲೊಂದು ರತ್ನಹಾರ, ಬಲಗೈಯಲ್ಲೊಂದು ಅಕ್ಷಮಾಲೆ ಇರುತ್ತೆ. ಎಡಹಸ್ತವನ್ನು ಸ್ವಲ್ಪ ಮೇಲಕ್ಕೆತ್ತಿ ಅಭಯ ಸೂಚಿಸ್ತಿರ್ತಾರೆ. ಆಚಾರ್ಯರು ಆಕೆಗೆ ನಮಸ್ಕಾರ ಮಾಡ್ತಾರೆ. ತಾಯಿ, ತಮ್ಮ ಆಶೀರ್ವಾದದಿಂದ ಇಲ್ಲಿ ನನ್ನ ಕೆಲಸ ಸುಗಮ ಆಯಿತು. ನಾಳೆ ಪ್ರಾತಃ ಕಾಲ ಸಂಚಾರವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇನ್ನು 3 ಸ್ಥಳಗಳಲ್ಲಿ ಧರ್ಮಪೀಠಗಳನ್ನು ಸ್ಥಾಪಿಸೋಕ್ಕೆಂತ ಹೊರಟಿದ್ದೀನಿ. ಅಲ್ಲೂ ತಾವು ಅಂಶರೂಪವಾಗಿ ಸನ್ನಿಹಿತರಾಗಿರಬೇಕು, ಇದೇ ನನ್ನ ಪ್ರಾರ್ಥನೆ ಅಂತ ಹೇಳ್ತಾರೆ. ಉಭಯ ಭಾರತೀಯರು ಹೇಳ್ತಾರೆ, ಆಚಾರ್ಯರೇ, ನಿಮ್ಮ ಅಭೀಷ್ಟವು ಸಿದ್ಧಿಸುತ್ತೆ. ನಿಮ್ಮ ಅಪೇಕ್ಷೆಯಂತೆ ನೀವು ಸ್ಥಾಪಿಸೋ ಧರ್ಮಪೀಠಗಳಲ್ಲಿ ಜ್ಞಾನದಾತಿಯಂತಹ ಶ್ರೀ ಶಾರದೆ ನೆಲೆಸ್ತಾಳೆ. ತಾವು ಕಾಶ್ಮೀರಕ್ಕೂ ದಯಮಾಡಿಸಿ ಅಲ್ಲಿರೋ ಶ್ರೀ ಶಾರದಾ ಪೀಠದಲ್ಲಿ ಇರುವಂತಹ ಸರ್ವಜ್ಞ ಸಿಂಹಾಸನವನ್ನು ಅಲಂಕರಿಸಿರಿ, ಶುಭಮಸ್ತು ಅಂತ ಹೇಳಿಬಿಟ್ಟು ಮತ್ತೆ ನಿಧಾನವಾಗಿ ಗುಹೆಯನ್ನು ಪ್ರವೇಶ ಮಾಡ್ತಾರೆ. ಒಂದು ಬೆಳಕು ಮಿಂಚಿ ಮಾಯವಾದ ಹಾಗೆ ಎಲ್ಲರಿಗೂ ಅನಿಸುತ್ತೆ. ಪ್ರಯಾಣದ ಸಡಗರ ಪ್ರಾರಂಭ ಆಗತ್ತೆ. 4-6 ವರ್ಷಗಳಿಂದ ಶೃಂಗಗಿರಿಯಲ್ಲೇ ಬೀಡು ಬಿಟ್ಟಿದ್ದಂತಹ ವೃಷಭ ಮತ್ತು ಅಶ್ವಗಳಿಗೆಲ್ಲ ಮತ್ತೆ ಚಟುವಟಿಕೆ ಪ್ರಾರಂಭ ಆಗತ್ತೆ. ಹಿಂದೆ ಆಚಾರ್ಯರ ಜೊತೆ ಹೊರಟಿದ್ದ ವೃಷಭರಾಜನನ್ನ ಈ ಸಲ ಶೃಂಗಗಿರಿಯಲ್ಲೇ ಬಿಟ್ಟಿರ್ತಾರೆ. ಅದರ ಸ್ಥಾನಕ್ಕೆ ಧರ್ಮಧ್ವಜವನ್ನು ಧರಿಸಕ್ಕೆ ಬೇರೊಂದು ವೃಷಭ ಸಿದ್ಧವಾಗಿರುತ್ತೆ. ಹಲವಾರು ಗಾಡಿಗಳು, 1-2 ಪಲ್ಲಕ್ಕಿಗಳು, ಮೇನೆಗಳು ಕೂಡ ಸಿದ್ಧವಾಗುತ್ತವೆ. ಹಿಂದಿನ ಹಾಗೆ ಆಚಾರ್ಯರು ಪಾದಚಾರಿಗಳಾಗಿ ಹೋಗೋದನ್ನು ಇಷ್ಟಪಡ್ತಾರೆ. ಆದರೆ ಭಕ್ತರು ಒಪ್ಪೋದಿಲ್ಲ. ತಾವು ತಮ್ಮ ಗುರುದೇವರ ದರ್ಶನ ಆಗೋವರೆಗೂ ಪಾದಚಾರಿಯಾಗಿ ಯಾತ್ರೆ ಮಾಡೋದಾಗಿ ನಮಗೆ ತಿಳಿಸಿದ್ರಿ. ಗುರುದೇವರ ದರ್ಶನ ಮಾಡಿಕೊಂಡು ಶೃಂಗಗಿರಿಯವರೆಗೂ ಕೂಡ ನೀವು ನಡ್ಕೊಂಡೇ ಬಂದ್ರಿ. ಈಗ ನೀವು ಪಾಲಕಿಯಲ್ಲಾಗಲಿ ಮೇನೆಯಲ್ಲಾಗಲಿ ದಯಮಾಡಿಸ್ಲೇಬೇಕು ಅಂತ ಕೋರ್ಕೊಳ್ತಾರೆ. ಆಗ ಆಚಾರ್ಯರು ಹೇಳ್ತಾರೆ, ಈ ಶರೀರಕ್ಕೆ ಆಯಾಸ ಆದಾಗ ಮಾತ್ರ ಹಾಗೆ ಮಾಡೋಣ ಅಂದಾಗ ಶಿಷ್ಯರು ಬಿಡೋದಿಲ್ಲ. ಇಲ್ಲ, ಇನ್ನು ಪರಿಷ್ಕ್ರಮಿಸಬೇಕಾದ ದೂರ ತುಂಬ ಇದೆ. ಇಲ್ಲಿಂದ ರಾಮೇಶ್ವರಕ್ಕೆ ಹೋಗಬೇಕು, ಅಲ್ಲಿಂದ ಕಾಶ್ಮೀರ ಮತ್ತು ಕೇದಾರಕ್ಕೆ ಹೋಗಬೇಕು, ಮಧ್ಯದಲ್ಲಿ ಅಲ್ಲಲ್ಲಿ ನಿಲ್ಲಬೇಕು. ಇನ್ನು ಮಳೆಗಾಲದಲ್ಲಿ ಪ್ರಯಾಣ ಸಾಧ್ಯ ಆಗೋದೇ ಇಲ್ಲ. ಈ ಎಲ್ಲ ಕಾರಣಗಳಿಂದ ತಾವು ವಾಹನ ಸಂಚಾರಕ್ಕೆ ದಯಮಾಡಿ ಒಪ್ಕೊಳ್ಳೇಬೇಕು ಅಂತ ಒತ್ತಾಯ ಮಾಡ್ತಾರೆ. ಶಿಷ್ಯರ ಈ ಭಕ್ತಿ ಪುರಸ್ಸರವಾದ ಪ್ರಾರ್ಥನೆಗೆ, ಪ್ರೇಮದ ಪ್ರಾರ್ಥನೆಗೆ ಆಚಾರ್ಯರು ಒಪ್ಕೊಳ್ತಾರೆ. ಮಾರನೇ ದಿನ ಬೆಳಗ್ಗೆ ಸ್ನಾನ ಆಹ್ನಿಕಗಳನ್ನು ಬೆಳೆಸ್ಕೊಂಡು ಶಾರದ ಮತ್ತು ವಿಭಾಂಡಕೇಶ್ವರರ ದರ್ಶನ ಮಾಡಿಕೊಂಡು ಆಚಾರ್ಯರು ಶಿಷ್ಯರ ಸಮೇತವಾಗಿ ಶ್ರೀ ಋಷ್ಯಶೃಂಗೇಶ್ವರರ ದರ್ಶನಕ್ಕೆ ಅಗ್ರಹಾರಕ್ಕೆ ಅಂದರೆ ಕಿಗ್ಗ ಅಗ್ರಹಾರಕ್ಕೆ ಆಗ್ರಮಿಸ್ತಾರೆ. ಅಲ್ಲಿ ಭಕ್ತರು ಮತ್ತು ಶಿಷ್ಯರಿಂದ ಸ್ವಾಗತಿಸಲ್ಪಡ್ತಾರೆ. ಆಚಾರ್ಯರು ಶ್ರೀ ಋಷ್ಯಶೃಂಗರ ದರ್ಶನವನ್ನು ಮಾಡಿ ಪ್ರಯಾಣಕ್ಕೆ ಅನುಮತಿಯನ್ನು ಕೂಡ ಪ್ರಾರ್ಥಿಸ್ತಾರೆ. ಆ ರಾತ್ರಿ ಅಲ್ಲೇ ಇದ್ದು ಮಾರನೇ ಪ್ರಾತಃ ಕಾಲ ನಸುಕಿನಲ್ಲೇನೆ ತಮ್ಮ 4 ಶಿಷ್ಯರನ್ನು ಕರ್ಕೊಂಡು ಆಚಾರ್ಯರು ಶ್ರೀ ನೃಸಿಂಹ ಪರ್ವತಕ್ಕೆ ಬರ್ತಾರೆ. ಅಲ್ಲೇನೆ ತೀರ್ಥ ಸ್ನಾನ ಮಾಡಿ ಧ್ಯಾನಮಗ್ನರಾಗ್ತಾರೆ. ಇಡೀ ದಿನವೆಲ್ಲ ಧ್ಯಾನಮಗ್ನರಾಗಿದ್ದಂತಹ ಆಚಾರ್ಯರು ಮಾರನೆಯ ಸೂರ್ಯೋದಯಕ್ಕೆ ಸರಿಯಾಗಿ ಬಹಿರ್ಮುಖರಾಗ್ತಾರೆ. ತನ್ನ ವ್ಯಾಪಕ ರೂಪದಲ್ಲಿ ಸನ್ನಿಹಿತನಾಗಿರುವಂತಹ ಶ್ರೀ ನರಸಿಂಹಸ್ವಾಮಿಯನ್ನ ಶ್ಲೋಕ ಪಂಚಕದಿಂದ ಪ್ರಾರ್ಥನೆ ಮಾಡ್ತಾರೆ. ತತ್ಪ್ರಭು ಜೀವ ಪ್ರಿಯಮಿಚ್ಛಸಿಚ್ಚೇನ್ನರ ಹರಿ ಪೂಜಾಂ ಕುರು ಸತತಂ ಪ್ರತಿಬಿಂಬಾಲಕೃತ ಧೃತಿಕುಶಲೋ ಬಿಂಬಾಲಂಕೃತಿ ಮಾತನುತೆ ಚೇತೋ ಭೃಂಗ ಭ್ರಮಸಿ ವೃಥ ಭವ ಮರುಭೂಮೌ ವಿರಸಾಯಂ ಭಜ ಭಜ ಲಕ್ಷ್ಮೀ ನರಸಿಂಹಾನಗ ಪದಪಂಕಜ ಮಕರಂದಂ. ಅಂದರೆ ಮನಸ್ಸು ಅಂತಕ್ಕಂತಹ ಭ್ರಮರವೇ ಪ್ರತಿಬಿಂಬವು ಅಲಂಕೃತವಾಗಬೇಕಾದ್ರೆ ಬಿಂಬವು ಅಲಂಕೃತವಾಗಿರಬೇಕು. ಭವ ಅಂತಕ್ಕಂತಹ ಮರುಭೂಮಿಯಲ್ಲಿ ನೀನು ವ್ಯರ್ಥವಾಗಿ ಅಲಿತಾ ಇದೆಯಾ? ಎಲೆ ಜೀವನೆ, ನಿನ್ನ ಹಿತವನ್ನು ನೀನು ಆಶಿಸುವುದಾದರೆ ಪರಬ್ರಹ್ಮ ಸ್ವರೂಪನಾದ ಶ್ರೀ ಲಕ್ಷ್ಮೀ ನರಸಿಂಹನ ಚರಣ ಕಮಲಗಳನ್ನು ಸ್ಮರಿಸು, ಅವುಗಳ ಮಕರಂದವನ್ನು ಆಸ್ವಾದಿಸು ಅಂತ. ಹೀಗೆ ಆತ್ಮಾರಾಮರಾಗಿ ಶ್ರೀ ನೃಸಿಂಹ ಪರ್ವತದಲ್ಲಿ 1-2 ದಿನ ಇದ್ದು ಆನಂತರ ಅಲ್ಲಿಂದ ಗುರುಗಳು ದಕ್ಷಿಣದ ದಿಗ್ವಿಜಯವನ್ನು ಪ್ರಾರಂಭ ಮಾಡ್ತಾರೆ. ದಾರಿ ಉದ್ದಕ್ಕೂ ಆಚಾರ್ಯರಿಗೆ ಭವ್ಯ ಸ್ವಾಗತ ಸಿಕ್ಕತ್ತೆ. ಆಚಾರ್ಯರ ವೇದಾಂತ ಧರ್ಮ ಮತ್ತು ಅದ್ವೈತ ತತ್ವವನ್ನು ಒಪ್ಪದವರು ಸಹ ಅವರ ಭವ್ಯ ವ್ಯಕ್ತಿತ್ವಕ್ಕೆ ಮಾರು ಹೋಗ್ತಾ ಇರ್ತಾರೆ. ಎತ್ತರವಾದ ನಿಲುವು, ಕಾಷಾಯ ಅಂಬರ, ನೊಸಲಲ್ಲಿ ಭಸ್ಮ, ಕೊರಳಲ್ಲಿ ರುದ್ರಾಕ್ಷಿ ಮಾಲೆ, ಹಸ್ತದಲ್ಲಿ ಧ್ವಜ ಸಹಿತವಾದಂತಹ ದಂಡ, ಕೇಸರಿಯಂತೆ ಧೀರ ಗಂಭೀರವಾದ ಹೆಜ್ಜೆಯನ್ನು ಇಡುತ್ತಾ
ಶಿಷ್ಯರ ಜೊತೆ ಶಾಸ್ತ್ರ ವಿಚಾರ ಮಾಡ್ತಾ ಬರ್ತಿದ್ದ ಆಚಾರ್ಯರನ್ನು ಕಂಡು, ಯಾರೀತ, ಈತನೇನು ಪರಮೇಶ್ವರನೇನ ಅಥವಾ ದಕ್ಷಿಣಾಮೂರ್ತಿನ ಅಂಥೇಳಿ ಜನ ಅಂದ್ಕೊಳ್ತಾ ಇರ್ತಾರೆ. ನಮ್ಮ ಅಗ್ರಹಾರಕ್ಕೆ ಬನ್ನಿ, ನಮ್ಮ ಗ್ರಾಮಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಜನ ಮುಗಿಬಿದ್ದು ಆಚಾರ್ಯರನ್ನ ಪ್ರಾರ್ಥನೆ ಮಾಡ್ಕೋತಾ ಇರ್ತಾರೆ. ಜನಸಾಮಾನ್ಯರಿಗೆ ಜೀವನ ಧರ್ಮವನ್ನ, ಸತ್ಯವಚನ, ನ್ಯಾಯಪರತೆ, ಪರೋಪಕಾರ, ಅಸಂಗ್ರಹ, ಅಹಿಂಸೆ ಮತ್ತು ದಾನ ಮಾಡೋದು ಇವುಗಳನ್ನು ಬೋಧಿಸ್ತಾ ಆಚಾರ್ಯರು ಪ್ರತಿಯೊಂದು ಸ್ಥಳದಲ್ಲೂ 1 ಅಥವಾ 2 ದಿನ ಮಾತ್ರ ನಿಂತು ಭರತಖಂಡದ ಚತುರ್ಧಾಮಗಳಲ್ಲಿ ಒಂದಾದಂತಹ ಶ್ರೀರಾಮೇಶ್ವರ ಕ್ಷೇತ್ರಕ್ಕೆ ದಯಮಾಡಿಸ್ತಾರೆ. ರಾಮೇಶ್ವರ ಕ್ಷೇತ್ರದಲ್ಲಿ ಆಚಾರ್ಯರನ್ನ ಬಹಳ ಜನ ಯಾತ್ರಿಕರು, ಸ್ಥಳದ ವಿದ್ವಾಂಸರು ಕೂಡ ಸ್ವಾಗತಿಸ್ತಾರೆ. ಆಚಾರ್ಯರು ಶ್ರೀರಾಮನಾಥ ಸ್ವಾಮಿಯನ್ನ ಸ್ವತಃ ಅರ್ಚಿಸಕ್ಕೆ ಇಷ್ಟಪಡ್ತಾರೆ. ಶೈವರೇ ಅಧಿಕರಾಗಿದ್ದಂತಹ ಅರ್ಚಕರು ಆಚಾರ್ಯರ ತಪಸ್ಸು, ಜ್ಞಾನ, ದೃಷ್ಟಿವೈಶಾಲ್ಯ, ಸರ್ವದೇವತಾ ಸಮಭಾವನೆ ಇವನ್ನೆಲ್ಲ ಕೇಳಿ ತಿಳಿದಿದ್ದರಿಂದ ಸಂತೋಷವಾಗಿ ಆಚಾರ್ಯರನ್ನ ಪೂಜೆ ಮಾಡಲಿಕ್ಕೆ ಕೇಳ್ಕೊಳ್ತಾರೆ. ಪೂಜೆಗೆ ಅಣಿ ಮಾಡಿ ಕೊಡ್ತಾರೆ. ಅಲ್ಲೇ ಪೂಜೆ ಅಭಿಷೇಕಗಳನ್ನು ನೆರವೇರಿಸಿದಂತಹ ಆಚಾರ್ಯರು 1-2 ದಿನ ಅಲ್ಲೇ ಉಳಿತಾರೆ. ಅಲ್ಲಿದ್ದ ವಿದ್ವಾಂಸರ ಜೊತೆಗೆ ಚರ್ಚೆ ಮಾಡಿ ಅವರನ್ನೆಲ್ಲ ತಮ್ಮ ವಿದ್ವತ್ತು, ಪ್ರತಿಭೆ, ಜ್ಞಾನಗಳಿಂದ ವಿಸ್ಮಯಗೊಳಿಸ್ತಾರೆ. ಬಹಳ ಜನ ಪಂಡಿತರು ಆಚಾರ್ಯರ ಅನುಯಾಯಿಗಳಾಗ್ತಾರೆ. ದೇವಸ್ಥಾನದ ಅರ್ಚಕರು ಆಚಾರ್ಯರಿಂದ ಮಂತ್ರೋಪದೇಶವನ್ನು ಪಡೆದು ಅವರ ಶಿಷ್ಯರಾಗ್ತಾರೆ. ಪೂಜಾದಿಗಳು ಶೈವಾಗಮವನ್ನೇ ಅನುಸರಿಸಿದ್ರೂ ಕೂಡ ಅಶುದ್ಧ ಆಚಾರಗಳನ್ನು ನಿವಾರಿಸಿ ಆಚಾರ್ಯರು ವೈದಿಕ ಮಾರ್ಗವನ್ನು ಜೊತೆಯಲ್ಲೇನೆ ರೂಢಿಗೆ ತರ್ತಾರೆ. ಇನ್ನು ರಾಮೇಶ್ವರದಿಂದ ಹೊರಟು ಚೋಳ, ಪಾಂಡ್ಯ, ಪಲ್ಲವ ರಾಜ್ಯಗಳಲ್ಲಿ ಸಂಚಾರ ಮಾಡ್ತಾರೆ. ಪಾಂಡ್ಯರ ರಾಜಧಾನಿಯಾದ ಮಧುರೆಯಲ್ಲಿ ಶ್ರೀ ಮೀನಾಕ್ಷಿ ಅಮ್ಮನವರನ್ನ ಗುರುಗಳು ಸ್ವತಃ ಪೂಜೆ ಮಾಡ್ತಾರೆ. ಅರ್ಚಕರಿಗೆ ಮಂತ್ರೋಪದೇಶವನ್ನು ಕೊಟ್ಟು ಪೂಜೆಗಳಲ್ಲಿ ಇದ್ದಂತಹ ನ್ಯೂನತೆಗಳನ್ನು ತಿದ್ದುತ್ತಾರೆ. ಅನೇಕ ಜನ ಶೈವರು, ಶಾಕ್ತರು, ವೈಷ್ಣವರು ವಾದದಲ್ಲಿ ಆಚಾರ್ಯರನ್ನ ಎದುರಿಸ್ತಾರೆ. ಆಚಾರ್ಯರು ತಾವು ಹೋದ ಕಡೆಯೆಲ್ಲ ಕಂಡದ್ದೇನನ್ನ ಅಂದರೆ, ಧಾರ್ಮಿಕ ಆಚಾರ ವಿಚಾರಗಳಲ್ಲಿ ಗೊಂದಲಗಳು, ಪರಸ್ಪರ ತಾರತಮ್ಯ ದೃಷ್ಟಿಯಿಂದ ಸಾಮಾಜಿಕವಾಗೂ ಕೂಡ ಭೇದ ಭಾವಗಳು, ದ್ವೇಷ, ವೈಷಮ್ಯಗಳು, ಕಾಪಾಲಿಕ, ಶಾಕ್ತರ ಕ್ರೂರ ಆಚರಣೆಗಳು, ಶೈವ, ವೈಷ್ಣವರು ಅಂತಕ್ಕಂತಹ ಭಿನ್ನಾಭಿಪ್ರಾಯಗಳು, ಗಣಪತಿಯ ಉಪಾಸಕರು, ಸೂರ್ಯನ ಉಪಾಸಕರು ಇವರಲ್ಲಿ ತಾವೇ ಶ್ರೇಷ್ಠರು ಅಂತ ಇದ್ದಂತಹ ಅಂತ ಮನೋಭಾವಗಳನ್ನೇ ಕಾಣ್ತಾ ಹೋಗ್ತಾರೆ. ಆಚಾರ್ಯರು ಜನಸಾಮಾನ್ಯರನ್ನ, ಪಂಡಿತರನ್ನ ಆಕರ್ಷಣೆ ಮಾಡ್ತಾ ಶುದ್ಧ ವೇದಾಂತ ಧರ್ಮವನ್ನ ಬೋಧಿಸ್ತಾ ದೇವತೆಗಳಲ್ಲಿ ಭೇದ ಇಲ್ಲ, ಎಲ್ಲ ದೇವತೆಗಳು ಒಬ್ಬನೇ ಆದ ಪರಬ್ರಹ್ಮನ ವಿವಿಧ ನಾಮರೂಪಗಳು ಅಂತಲೂ ಸಾರ್ತಾರೆ. ಅವರವರ ಮನಸ್ಸಿನ ಪರಿಪಾಕಕ್ಕೆ ಅಥವಾ ಮನಸ್ಸಿನ ಒಲುವಿಗೆ ಅಥವಾ ಬುದ್ಧಿಯ ಗ್ರಹಣ ಶಕ್ತಿಗೆ ತಕ್ಕ ಹಾಗೆ ಯಾವ ದೇವತೆಯನ್ನಾದರೂ ನಿಷ್ಕಲ್ಮಶ ಭಾವದಿಂದ ಉಪಾಸನೆ ಮಾಡಬಹುದು ಅಂತ ಬೋಧಿಸ್ತಾರೆ. ಅದು ಮುಂದೆ ಪರಬ್ರಹ್ಮದ ಅರಿವಿಗೆ ದಾರಿ ತೋರುತ್ತೆ ಅಂತಲೂ ಉಪದೇಶಿಸ್ತಾರೆ. ಉಪಾಸಕನಾದವನು ತನ್ನ ದೇವರೇ ಶ್ರೇಷ್ಠ, ಉಳಿದವರ ದೇವರು ಕೀಳು ಅನ್ನೋ ಮನೋಭಾವವನ್ನು ಹೊಂದಿದ್ರೆ ಅದರಿಂದ ಖಂಡಿತವಾಗ್ಲೂ ಧರ್ಮ ಸಾಧನೆ ಆಗೋದಿಲ್ಲ. ಅಂತಹ ಉಪಾಸಕ ಧಾರ್ಮಿಕ ಅವನತಿಯನ್ನು ಹೊಂದುತ್ತಾನೆ ಅಂತಲೂ ಎಚ್ಚರಿಸ್ತಾರೆ. ಪ್ರಕೃತಿಯ ಗುಣವಿಶೇಷಗಳಾದಂತಹ ಗಂಧ, ರಸ, ರೂಪ, ಸ್ಪರ್ಶ, ಶಬ್ದ ಇವುಗಳನ್ನು ಕ್ರಮವಾಗಿ ಗಣಪತಿಯ ಭೂತತ್ವವನ್ನ, ವಿಷ್ಣುವಿನ ಜಲತತ್ವವನ್ನ, ಸೂರ್ಯನ ತೇಜೋತತ್ವವನ್ನ, ದೇವಿಯ ವಾಯುತತ್ವವನ್ನ, ಶಿವನ ಆಕಾಶ ತತ್ವವನ್ನ ಪ್ರತಿನಿಧಿಸುತ್ತೆ. ಈ 5 ಮೂರ್ತಿ ಅಥವಾ ಪ್ರತೀಕಗಳಲ್ಲಿ ಸಹ ಪ್ರತಿ ಒಂದರಲ್ಲೂ ಇತರ ತತ್ವಗಳ ಗುಣಾದಿಗಳು ಭಾಗಶಃ ಇರುತ್ತವೆ ಅಂತಲೂ ಬೋಧಿಸ್ತಾರೆ. ನಮ್ಮ ಕಲ್ಪನೆಗೆ, ಊಹಾಶಕ್ತಿಗೆ ಎಟುಕುವಂತಹ ಈ ಸಗುಣ ಮೂರ್ತಿ ಅಥವಾ ಪ್ರತೀಕ ಪೂಜೆಯಿಂದ ನಾವು ಕ್ರಮವಾಗಿ ಮೇಲಕ್ಕೇರಿ ನಿರ್ಗುಣ ಉಪಾಸನೆಯ ಹಂತವನ್ನು ಮುಟ್ಟಿದಾಗ ನಮಗೆ ಆತ್ಮ ಸಾಕ್ಷಾತ್ಕಾರ ಆಗತ್ತೆ ಅಂತಲೂ ಬೋಧಿಸ್ತಾರೆ. ಪಂಚಾಯತನ ಪೂಜೆ ಸರ್ವರಿಗೂ ಸುಲಭವಾದಂತಹ ಶ್ರೇಷ್ಠವಾದ ಮಾರ್ಗ ಅಂತ ಕೂಡ ಸಾರ್ತಾ ಹೋಗ್ತಾರೆ. ಶೃಂಗೇರಿ ಆಚಾರ್ಯರಿಂದ ಶ್ರೀರಾಮನಾಥೇಶ್ವರನ ಅರ್ಚಕರು ಮಂತ್ರೋಪದೇಶ ಮಾಡಿ ಪಡೆದಂತಹ ಸಂಪ್ರದಾಯ ಇವತ್ತಿಗೂ ಕೂಡ ರಾಮೇಶ್ವರದಲ್ಲಿ ಇದೆಯಂತೆ. ಜನಗಳ ಅಂಧಾನುಕರಣೆಯನ್ನ, ಧರ್ಮದ ಹೆಸರಲ್ಲಿ ಆಗ್ತಿದ್ದಂತಹ ಅನಾಚಾರ, ದುರಾಚಾರಗಳನ್ನು ನಿವಾರಿಸ್ತಾ ಆಚಾರ್ಯರು ಶ್ರೀರಂಗ ಕ್ಷೇತ್ರಕ್ಕೆ ಬರ್ತಾರೆ. ಅಲ್ಲಿ ವೈಷ್ಣವರು ಪ್ರಬಲರಾಗಿರ್ತಾರೆ. ಆಚಾರ್ಯರನ್ನ ಬಲವಾಗಿ ವಿರೋಧಿಸ್ತಾರೆ. ತಾವು ಪಾಂಚರಾತ್ರಾಗಮನವನ್ನು ಅನುಸರಿಸ್ತಿದ್ದು ಅದೇ ಶ್ರೇಷ್ಠ ಮತ, ಅದನ್ನು ಅನುಸರಿಸದೇ ಇರೋರೆಲ್ಲರೂ ನಿಕೃಷ್ಟರು ಅಂತಲೂ ಆ ಜನ ವಾದ ಮಾಡ್ತಾರೆ.
ಪಾಂಚರಾತ್ರರು ತಮ್ಮ ಚತುರ್ವ್ಯೂಹ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ವಿಷ್ಣು ಅಥವಾ ವಾಸುದೇವನೇ ಪರತತ್ವ, ಅವನೇ ಸರ್ವೋತ್ತಮ. ಅವನಿಂದ ಜೀವನಾದ ಸಂಕರ್ಷಣ, ಸಂಕರ್ಷಣನಿಂದ ಪ್ರದ್ಯುಮ್ನ, ಪ್ರದ್ಯುಮ್ನನಿಂದ ಅನಿರುದ್ಧ. ಇವರುಗಳು ಕ್ರಮವಾಗಿ ಜೀವ, ಮನಸ್ಸು ಮತ್ತು ಅಹಂಕಾರ ತತ್ವಗಳನ್ನು ಪ್ರತಿನಿಧಿಸ್ತಾರೆ ಅಂತ ಚತುರ್ವ್ಯೂಹಗಳನ್ನು ಹೇಳಿ ತಮ್ಮ ಸಾಧನ ಮಾರ್ಗವನ್ನು ವಿವರಿಸ್ತಾ ಅಭಿಗಮನ, ಉಪಾದಾನ, ಇಜ್ಯ, ಆಧ್ಯಾಯ ಮತ್ತು ಯೋಗ ಅಂತಕ್ಕಂತಹ ಪಂಚವಸ್ತುಗಳನ್ನು ಅವರು ಪ್ರತಿಪಾದಿಸ್ತಾರೆ. ಕಾಯ, ವಾಚ, ಮನಸ, ಜಪ ಧ್ಯಾನಗಳ ಮುಖಾಂತರ ಪರಮಾತ್ಮನಿಗೆ ಅಭಿಮುಖ ಆಗೋದು, ಪೂಜೆಗಾಗಿ ಪತ್ರ, ಪುಷ್ಪ, ಫಲ ಇತ್ಯಾದಿಗಳನ್ನು ಸಂಗ್ರಹ ಮಾಡೋದು, ಭಗವಂತನ ಪೂಜಾ ಕೈಂಕರ್ಯ ಮಾಡೋದು, ಆಗಮ ಗ್ರಂಥಗಳ ಶ್ರವಣ ಮಾಡೋದು, ಮನನ ಮತ್ತು ಪ್ರಸಾರ ಮಾಡೋದು, ಅಷ್ಟಾಂಗ ಯೋಗದ ಅನುಷ್ಠಾನ ಮುಂತಾದ ಸಾಧನ ಪಥಗಳನ್ನು ವಿವರಿಸಿ ಇದರಿಂದ ಉಪಾಸಕನು ಭಗವಂತನನ್ನು ಹೊಂದುತ್ತಾನೆ. ಹಾಗಾಗಿ ತಮ್ಮದೇ ಶ್ರೇಷ್ಠ ಮಾರ್ಗ ಅಂತ ಅವರುಗಳು ವಾದಿಸ್ತಾರೆ. ಆಗ ಆಚಾರ್ಯರು ತಮ್ಮ ಸೂತ್ರ ಭಾಷ್ಯದ ಉತ್ಪತ್ತಿಯ ಸಂಭವಾಧಿಕರಣದಲ್ಲಿ ಪ್ರತಿಪಾದಿಸಿರುವ ಹಾಗೆ ಭಾಗವತ ಮತವನ್ನು ಸುರೇಶ್ವರಾದಿ ಆಚಾರ್ಯರ ಶಿಷ್ಯರು ವಿಮರ್ಶನೆ ಮಾಡಿ ಪರಾಮರ್ಶೆ ಮಾಡ್ತಾರೆ. ಅವ್ಯಕ್ತಕ್ಕಿಂತ ಶ್ರೇಷ್ಠನು, ಸರ್ವಾತ್ಮನು, ಪರಮಾತ್ಮನು ಆದಂತಹ ನಾರಾಯಣ ತನ್ನನ್ನು ಅನೇಕ ವಿಧವಾಗಿ ವಿಂಗಡಿಸ್ಕೊಳ್ತಾನೆ ಅನ್ನೋದನ್ನು ನಾವು ಒಪ್ಕೋತೀವಿ. ಚಾಂದೋಗ್ಯದಲ್ಲಿ ಆತ ಒಂದು ರೂಪದಲ್ಲಿ ಇರ್ತಾನೆ, ಮೂರು ರೂಪದಲ್ಲಿ ಇರ್ತಾನೆ ಅಂತ ಹೇಳಿರೋದ್ರಿಂದ ಭಗವಂತನ ಬಹುರೂಪತ್ವ ಶ್ರುತಪಡುತ್ತೆ. ಅಂತಹ ಭಗವಂತನನ್ನ ಅನವರ್ತ ಆರಾಧಿಸಬೇಕು ಅನ್ನೋದನ್ನು ಒಪ್ತೀವಿ. ಈಶ್ವರ ಪ್ರಣಿಧಾನವು ಶ್ರುತಿ ಸ್ಮೃತಿಗಳಲ್ಲಿ ಪ್ರತಿಪಾದಿತವಾಗಿದೆ. ಆದರೆ ವಾಸುದೇವ ಅನ್ನೋ ಪರಮಾತ್ಮನಿಂದ ಸಂಕರ್ಷಣನೆಂಬ ಜೀವ ಹುಟ್ಟುತ್ತಾನೆ ಅನ್ನೋದನ್ನ ಒಪ್ಪಕ್ಕಾಗಲ್ಲ. ಏಕೆಂದ್ರೆ ಜೀವನಿಗೆ ಅನಿತ್ಯತ್ವವೇ ಮೊದಲಾದ ದೋಷಗಳು ಪ್ರಾಪ್ತವಾಗುತ್ತವೆ. ಜೀವನಿಗೆ ಭಗವತ್ ಪ್ರಾಪ್ತಿ ಎಂಬ ಮೋಕ್ಷವೇ ಇಲ್ಲದ ಹಾಗಾಗತ್ತೆ. ಏಕೆಂದ್ರೆ ಜೀವ ಕಾರಣವನ್ನು ಹೊಂದಿದ್ರೆ ಲಯ ಆಗಲೇಬೇಕಾಗತ್ತೆ. ಜೀವನ ಉತ್ಪತ್ತಿಯನ್ನು ಸೂತ್ರಕಾರರಾದ ಬಾದರಾಯಣರು ನಾ ಚಕರ್ತು ಕಾರಣಂ ಅಂತ ಸೂತ್ರದಲ್ಲಿ ನಿಷೇಧ ಮಾಡಿದ್ದಾರೆ. ಕರ್ತೃವಿನಿಂದ ಕಾರಣವೇ ಹುಟ್ಟುವುದಿಲ್ಲ ಅಂತಲೂ ತಿಳಿಸಿದ್ದಾರೆ ಅಂತ ಸುರೇಶ್ವರರು ಆಚಾರ್ಯರ ಭಾಷ್ಯದಿಂದಲೂ ಶ್ರುತಿಗಳಿಂದಲೂ ಪ್ರಮಾಣಗಳನ್ನು ಕೊಟ್ಟು ಭಾಗವತ ಮತವನ್ನು ನಿರಾಕರಿಸ್ತಾರೆ. ವಿಷ್ಣು ಅನ್ನೋದು ಆತನ ಪವಿತ್ರ ನಾಮಗಳಲ್ಲಿ ಒಂದು ಅಂತಲೂ ಸಾರ್ತಾರೆ. ಆಚಾರ್ಯರು ಶೈವರನ್ನು ಸಂಸ್ಕರಿಸಿದ ಹಾಗೇನೆ ವೈಷ್ಣವರನ್ನು ಸಂಸ್ಕರಿಸಿ ವೈದಿಕ ವಿಧಾನಗಳನ್ನ ಅನುಸರಿಸೋ ಹಾಗೆ ಅವರೆಲ್ಲರಿಗೂ ಬೋಧಿಸ್ತಾರೆ. ಅವರಲ್ಲಿದ್ದಂತಹ ತಪ್ತ ಮುದ್ರಾಂಕನವನ್ನು ಅಸಿಂಧು ಅಂತಲೂ ಸ್ಪಷ್ಟಪಡಿಸ್ತಾರೆ. ಹರಿ, ವಿಷ್ಣು, ನಾರಾಯಣ ಇತ್ಯಾದಿ ನಾಮಗಳುಳ್ಳ ಪರಬ್ರಹ್ಮ ವಸ್ತುವನ್ನು ಪೌರಾಣಿಕ ವಸ್ತುಗಳ ಹಾಗೆ ಭಾವಿಸಬಾರದು ಅಂತಲೂ ಎಚ್ಚರಿಸ್ತಾರೆ. ಶ್ರೀರಂಗನಾಥನನ್ನು ದರ್ಶನ ಮಾಡಿದ ಆಚಾರ್ಯರು ಅಲ್ಲಿ ಜನಾಕರ್ಷಣ ಯಂತ್ರವನ್ನು ಸ್ಥಾಪಿಸ್ತಾರೆ. ವೈಷ್ಣವರೆಲ್ಲರನ್ನು ನೀವೆಲ್ಲರೂ ವೇದಾಂತ ಧರ್ಮಕ್ಕೆ ಸೇರಿದವರು, ನಿಮ್ಮಲ್ಲಿ ಪರಸ್ಪರ ಭೇದ ಅಸೂಯೆಗಳು ಇರಕೂಡ್ದು ಅಂತ ಉಪದೇಶ ಮಾಡ್ತಾರೆ. ಚೋಳ ರಾಜಧಾನಿಯನ್ನ, ಪಾಂಡ್ಯರ ರಾಜಧಾನಿಯನ್ನ ಸಂದರ್ಶಿಸಿ ಸಾವಿರಾರು ಜನರಿಂದ ಭಕ್ತಿ ಶ್ರದ್ಧೆಯಿಂದ ಸ್ವಾಗತಿಸಲ್ಪಟ್ಟ ಆಚಾರ್ಯರು ಪಲ್ಲವ ರಾಜಧಾನಿಯಾದ ಕಾಂಚೀಪುರಕ್ಕೆ ದಯಮಾಡಿಸ್ತಾರೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.